ಬ್ಯಾಂಕಿನಲ್ಲಿ ಖಾತೆ ಹೊಂದಿರೋರಿಗೆ ಈಗ ಒಂದು ಹೊಸ ರೂಲ್ಸ್ ಆದರೆ ಜಾರಿಗೆ ಆಗಿದೆ. ಎಲ್ಲರೂ ಸಹ ಜನವರಿ 15ರ ಒಳಗಡೆ ಈ ಒಂದು ಕೆಲಸವನ್ನು ಮುಗಿಸ್ಬೇಕಾಗಿರುತ್ತೆ. ಇಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ರದ್ದು ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅದರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ಬ್ಯಾಂಕ್ಗಳಲ್ಲಿ ಖಾತೆಯನ್ನು ಹೊಂದಿರೋರಿಗೇ ಒಂದು ಮಹತ್ವದ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಅದು ಏನು ಅಂತಂದರೆ, ಮೊದಲಿಗೆ 2 ರೂಲ್ಸ್ಗಳಾದರೆ ಬಂದಿದೆ. ಮೊದಲನೇ ರೂಲ್ಸ್ ಬಂದುಬಿಟ್ಟು, ಈಗ ನೀವು ಬ್ಯಾಂಕಲ್ಲಿ ಖಾತೆಯನ್ನು ಹೊಂದಿದ್ದು ಕಳೆದ 12 ತಿಂಗಳಿಂದ ಯಾವುದೇ ರೀತಿ ಹಣದ ವಹಿವಾಟನ್ನು ಆ ಒಂದು ಖಾತೆಯ ಮುಖಾಂತರ ನೀವು ಮಾಡದೇ ಇದ್ದರೆ, ಅಂತಂದರೆ ನಿಮ್ಮದೊಂದು ಖಾತೆ ಇದೆ ಬ್ಯಾಂಕಲ್ಲಿ, ಆದರೆ ಕಳೆದ 12 ತಿಂಗಳಿಂದ ಹಣವನ್ನು ಸಹ ನೀವು ಕಟ್ಟಿಲ್ಲ, ಅದೇ ರೀತಿ ಹಣವನ್ನು ಸಹ ನೀವು ಅದರಿಂದ ಪಡ್ಕೊಂಡಿಲ್ಲ. ಅಂತಹ ಖಾತೆಗಳನ್ನು ಜನವರಿ 15ನೇ ತಾರೀಕಿನಿಂದ ರದ್ದು ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಅದೇ ರೀತಿ ಎರಡನೇ ಮಾಹಿತಿ ಏನಂತಂದರೆ, ತುಂಬ ದಿನದಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಶೂನ್ಯ ಬ್ಯಾಲೆನ್ಸನ್ನು ನೀವು ಮೇಂಟೈನ್ ಮಾಡ್ತಿದ್ರೆ, ಅಂತಂದರೆ ಝೀರೋ ಬ್ಯಾಲೆನ್ಸನ್ನು ನೀವು ಸುಮಾರು ದಿನದಿಂದ ಝೀರೋ ಬ್ಯಾಲೆನ್ಸ್ ಇದ್ದರೆ ಆ ಒಂದು ಖಾತೆಯಲ್ಲಿ, ಅಂತಹ ಖಾತೆಗಳನ್ನು ಸಹ ಜನವರಿ 15ನೇ ತಾರೀಕಿನಿಂದ ರದ್ದು ಮಾಡಲಾಗ್ತಿದೆ ಅಂತ ಹೇಳಿ ಈ 2 ಹೊಸ ರೂಲ್ಸ್ಗಳನ್ನು ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿರೋರಿಗೆ ಇದೀಗ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವನಿಧಿ, ಗೃಹ ಜ್ಯೋತಿ, ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವೀಗ ತಿಳ್ಕೊಬೋದಾಗಿರುತ್ತೆ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಥ್ಯಾಂಕ್ ಯು, ಬಾಯ್.